ದಸರಾ ಶುರುವಾಗಿದ್ದು ಅಜಮಾಸಿ 700 ವರ್ಷಗಳ ಹಿಂದೆ 1290ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿಯನ್ನು ಮಾಡಿದಾಗ ದೇವಗಿರಿಯ ದೊರೆ ಯಾದವರ ರಾಮಚಂದ್ರ ದೇವ ಅವನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿಯನ್ನು ಮಾಡಿದಾಗ ತುಂಬ ನೋವಾಗುತ್ತೆ, ತುಂಬ ಸಾವು ನೋವುಗಳಾಗುತ್ತೆ, ಅಪಾರವಾದಂಥ ಹಾನಿಯಾಗುತ್ತೆ, ಅಪಾರವಾದಂಥ ಲೂಟಿಯಾಗುತ್ತೆ. ಮತ್ತೆ ಖಿಲ್ಜಿ ಮಲ್ಲಿಕಾಫ್ರನ ಜೊತೆ ದಾಳಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಎದುರಿಸಲಾಗದೆ ರಾಮಚಂದ್ರ ದೇವ ತನ್ನ ಮಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಿಗೆ ಕೊಟ್ಟು ಮದುವೆ ಮಾಡಿ ಅವನ ಹತ್ರ ಬೀಗತನವನ್ನು ಮಾಡಿಕೊಂಡು ತನ್ನ ರಾಜ್ಯವನ್ನು ಉಳಿಸ್ಕೊಳ್ಬೇಕಾದಂಥ ದಯನೀಯ ಪರಿಸ್ಥಿತಿಗೆ ಬಂದಂಥ ಕಾಲದಲ್ಲಿ ಅವನು ಯೋಚನೆ ಮಾಡ್ತಾನೆ, ಯಾವತ್ತಿದ್ರೂ ಇವ್ರುಗಳನ್ನ ನಾವು ನಂಬೋಕ್ಕಾಗಲ್ಲ, ಯಾವತ್ತಿದ್ರೂ ಇಲ್ಲಿನ ಸಂಪತ್ತನ್ನು ಇವರು ದೋಚ್ಕೊಂಡು ಹೋಗೋದಕ್ಕೆ ಬಂದಿರೋದು ಅಂತ ಹೇಳಿ ಅವನೇನು ಮಾಡ್ತಾನೆ, ತನ್ನ ಅಪಾರ ಪ್ರಮಾಣವಾದಂಥ ಸಂಪತ್ತನ್ನು ತನ್ನ ನಂಬುಗಸ್ತ ಸೇನಾಧಿಪತಿ ಮುಮ್ಮಡಿ ಸಿಂಗನಾಯಕ ಅನ್ನೋನಿಗೆ ಕೊಡ್ತಾನೆ. ತಗೊಂಡು ಹೋಗಪ್ಪ, ಇದನ್ನು ತಗೊಂಡು ಹೋಗಿ ನೀನು ಒಂದು ಸಂಸ್ಥಾನ ಶುರು ಮಾಡು, ಹೀಗಾದರೂ ನಮ್ಮ ಸಂಪತ್ತು ಉಳ್ಕೊಳ್ಳಿ ಅಂತ. ಅವನ ನಂಬುಗಸ್ತ ಸೇನಾಧಿಪತಿ ಆದಂಥ ಮುಮ್ಮಡಿ ಸಿಂಗನಾಯಕ ಅದನ್ನು ತಗೊಂಡು ಬಂದು ಒಂದು ಸಂಸ್ಥಾನವನ್ನು ಶುರು ಮಾಡ್ತಾನೆ. ಆ ಮುಮ್ಮಡಿ ಸಿಂಗನಾಯಕನ ಮಗನೇ ಕಂಪಿಲರಾಯ, ಕಂಪಿಲಿ ಸಂಸ್ಥಾನ. ಅವನ ಮಗನೇ ಗಂಡುಗಲಿ ಕುಮಾರರಾಮ ಈ ದಸರಾವನ್ನು ಶುರು ಮಾಡಿದ ಮಹಾನುಭಾವ. ಗಂಡುಗಲಿ ಕುಮಾರರಾಮ ಬದುಕಿದ 28 ವರ್ಷ, 1300ರಿಂದ 1328. 1320ರ ಅಜಮಾಸಿಗೆ ಇವನು ದಸರಾವನ್ನು ಶುರು ಮಾಡ್ದ. ಅವನು ಎಂಥ ಧೈರ್ಯವಂತ, ಎಂಥ ಅಸೀಮ ಶಕ್ತಿಶಾಲಿ ಅಂತಂದರೆ ಗಂಡುಗಲಿ ಕುಮಾರರಾಮ ಅಲ್ಲ ಖಿಲ್ಜಿಗಳನ್ನು, ಮಲ್ಲಿಕಾಫರನನ್ನು, ಮೊಹಮ್ಮದ್ ಬಿನ್ ತುಘಲಕ್ನನ್ನು, ಘಿಯಾಸುದ್ದೀನ್ ತುಘಲಕ್ನನ್ನು ಮೂರು ಸಲ ಇವನು ಯುದ್ಧಗಳಲ್ಲಿ ಸೋಲಿಸ್ತಾನೆ. ಅಂಥ ದಿ ಮೈಟಿ ಖಿಲ್ಜೀಸ್ ಆ್ಯಂಡ್ ಮುಘಲ್ಸು ಗಂಡುಗಲಿ ಕುಮಾರರಾಮನ ಮುಂದೆ ಮಣ್ಣು ಮುಕ್ತಾರೆ. ಸೊ ಅಂಥ ಅಸೀಮ ಧೈರ್ಯಶಾಲಿ ಮತ್ತು ಸಾಹಸಿ ಮತ್ತು ಒಬ್ಬ ಯುದ್ಧ ಮಾಡುವಂಥ ಪರಾಕ್ರಮಿ. ಸೊ ಗಂಡುಗಲಿ ಕುಮಾರರಾಮನ ಎದುರಿಸಲಾಗದ ಘಿಯಾಸುದ್ದೀನ್ ತುಘಲಕ್ಕು ಅಪಾರವಾದಂಥ ಸೈನ್ಯವನ್ನು ತಂದು ಅವನನ್ನು ಯುದ್ಧದಲ್ಲಿ ಸೋಲಿಸಬೇಕಾಗುತ್ತೆ. ಇವರೆಲ್ಲ ಹುತಾತ್ಮರಾಗ್ತಾರೆ. ಗಂಡುಗಲಿ ಕುಮಾರರಾಮ, ಅವನ ತಂದೆ ಆದಂಥ ಕಂಪಿಲರಾಯ ಎಲ್ಲರೂ ಹುತಾತ್ಮರಾಗ್ತಾರೆ. ಇವರು ದಾಳಿ ಮಾಡ್ತಾರೆ, ಅಪಾರವಾದ ಸೈನ್ಯವನ್ನು ತಂದು ಅಂತ ಗೊತ್ತಾಗಲಾಗಿ ದಕ್ಷಿಣ ಭಾರತದ ಮೊದಲ ಸತಿ ಅಥವಾ ಜೋಹರ್ ಅಂತ ನಾವೇನು ಹೇಳ್ತೀವಿ, ಅವರು ತಮ್ಮ ಮನೆಯ ಎಲ್ಲ ಹೆಂಗಸರನ್ನು ಬೆಂಕಿಗೆ ಹಾಕ್ತಾರೆ. ಅದು ಬಹಳ ಹೃದಯ ವಿದ್ರಾವಕವಾದಂಥ ಘಟನೆ ನಮ್ಮ ದಕ್ಷಿಣ ಭಾರತದಲ್ಲಿ ನಡೆಯುತ್ತೆ 1328ರಲ್ಲಿ. ಅದಾದ ಮೇಲೆ ಈ ಗಂಡುಗಲಿ ಕುಮಾರರಾಮ ದಸರಾವನ್ನು ಶುರು ಮಾಡ್ತಾರೆ. ಏನಪ್ಪ ಅವತ್ತಿನ ದಸರಾ ಅಂತಂದರೆ, ಅವತ್ತಿನ ದಸರಾ ಇವತ್ತಿನ ರಿಪಬ್ಲಿಕ್ ಡೇ ಪೆರೇಡ್ ಇದ್ದಂಗೆ. ಅಂದರೆ ಈ ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಾವೇನು ಮಾಡ್ತೀವಿ, ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ. ವಿಮಾನಗಳು, ಯುದ್ಧ ವಿಮಾನಗಳು, ನೌಕೆಗಳು, ನೌಕಾದಳ, ಕಾಲ್ದಳ, ಆರ್ಮಿ, ನೇವಿ, ಏರ್ಫೋರ್ಸು, NCC, ಪೊಲೀಸು ಎಲ್ಲವೂ ಮೆರವಣಿಗೆಯಲ್ಲಿ ಹೋಗುತ್ತೆ. ಎಲ್ಲವನ್ನು ನಾವು ಜಗತ್ತಿಗೆ ತೋರಿಸ್ತೀವಿ. ನೋಡಿ, ನಮ್ಮ ಹತ್ರ ಇಷ್ಟು ಅತ್ಯಾಧುನಿಕವಾದಂಥ ಯುದ್ಧ ನೌಕೆ ಇದೆ, ಅತ್ಯಾಧುನಿಕವಾದಂಥ ಫೈಟರ್ ಜೆಟ್ಗಳಿವೆ ಅಂತೆಲ್ಲ ನಾವು ತೋರಿಸ್ತೀವಿ. ಸೊ ಹಾಗೆ ಅವತ್ತಿನ ದಸರಾನೂ ಅಷ್ಟೇ, ನಮ್ಮ ಹತ್ರ ಗಜಪಡೆ ಎಷ್ಟಿತ್ತು, ಅಶ್ವಪಡೆ ಎಷ್ಟಿತ್ತು, ಕಾಲ್ದಳ ಎಷ್ಟಿತ್ತು, ಫಿರಂಗಿ ಇಷ್ಟಿತ್ತು, ಇದೆಲ್ಲವನ್ನು ಅವರು ಮೆರವಣಿಗೆ ಮಾಡ್ತಾಯಿದ್ರು. ಸೊ ಅದು ಅವರ ಶಕ್ತಿಯ ಪರಿಚಯ ಆಗಿತ್ತು. ಸೊ ಅದನ್ನು ಶುರು ಮಾಡಿದವನು ಈ ಗಂಡುಗಲಿ ಕುಮಾರರಾಮ. ಈ ಯಾದವರ ದೊರೆ ರಾಮಚಂದ್ರ ದೇವ ಇದ್ನಲ್ಲ, ಅವನು ಮುಮ್ಮಡಿ ಸಿಂಗನಾಯಕನಿಗೆ ಕೊಟ್ಟಂಥ ಅಪಾರವಾದ ಸಂಪತ್ತಿನಲ್ಲಿ ಅಂಬಾರಿ, ಆನೆ ಮೇಲಿನ ಅಂಬಾರಿಯು, ಸಿಂಹಾಸನವೂ ಇರುತ್ತೆ. ಅದು ಅವನ ಮಗನ ಕಂಪಿಲರಾಯನಿಗೆ ಬರುತ್ತೆ, ಅದು ಅವನ ಮಗ ಕುಮಾರರಾಮನಿಗೆ ಬರುತ್ತೆ. ಈ ಕಂಪಿಲರಾಯನಿಗೆ 3 ಮಕ್ಕಳು, ಅದರಲ್ಲಿ 2 ಹೆಣ್ಣು 1 ಗಂಡು ಮಗು. ದೊಡ್ಡ ಮಗಳ ಮಕ್ಕಳೇ ಹಕ್ಕಬುಕ್ಕರು, ವಿಜಯನಗರ ಸಂಸ್ಥಾನದ ಸ್ಥಾಪಕರು. ಇವರೆಲ್ಲ ತೀರೋದ್ಮೇಲೆ ಈ ಸಿಂಹಾಸನ, ಅಂಬಾರಿ ಮತ್ತು ಈ ಅಪಾರವಾದಂಥ ಸಂಪತ್ತು ಹಕ್ಕಬುಕ್ಕರಿಗೆ ಬರುತ್ತೆ. ಅವರು ವಿಜಯನಗರ ಸ್ಥಾಪನೆ ಮಾಡ್ತಾರೆ, ಅನೆಗೊಂದಿ ಸಂಸ್ಥಾನ ಮಾಡ್ತಾರೆ. ಅಲ್ಲಿಂದ ವಿಜಯನಗರಕ್ಕೆ ಬಂದು ಅವರು ವಿಜಯನಗರವನ್ನು ಶುರು ಮಾಡ್ತಾರೆ. ಅಪಾರವಾದಂಥ ಪ್ರಮಾಣದ ಒಂದು ಆಸ್ತಿ ಅವರದ್ದಾಗುತ್ತೆ. 300 ವರ್ಷಗಳ ವೈಭವಯುತ ದಸರಾವನ್ನು ಅವರು ಮಾಡ್ತಾರೆ. 300 ವರ್ಷಗಳ ವೈಭವಯುತ ದಸರಾ ಆದಮೇಲೆ 1565ರಲ್ಲಿ ಐತಿಹಾಸಿಕ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ವಿಜಯನಗರ ಪತನ ಆಗುತ್ತೆ. ಆಗ ಉಳ್ಕೊಂಡಿದ್ದಂಥ ತಿರುಮಲ ರಾಯರು ವಿಜಯನಗರವನ್ನು ತೊರೆದು ಪೆನುಕೊಂಡೆಗೆ ಹೋಗ್ತಾರೆ. ಅವರು ವಿಜಯನಗರವನ್ನು, ಹಂಪಿಯನ್ನು ತೊರೆದು ಹಂಪಿ ಹಾಳು ಹಂಪಿ ಆಗುತ್ತೆ. ಅವರು ಪೆನುಕೊಂಡೆಗೆ ಹೋಗಿ ರಾಜ್ಯಭಾರ ಮಾಡ್ತಿರ್ತಾರೆ. ಅದಾಗಿ ಕೆಲವೇ ವರ್ಷಕ್ಕೆ, ಅಂದರೆ 1610ನೇ ಇಸ್ವಿನಲ್ಲಿ ಮೈಸೂರಿನ ರಾಜರಾದಂಥ ಶ್ರೀ ರಾಜ ಒಡೆಯರು ಮೈಸೂರಿನ ರಾಜರಾದಂಥ ಶ್ರೀ ರಾಜ ಒಡೆಯರು ತಿರುಮಲ ರಾಯ ಅಂತ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಪ್ರತಿನಿಧಿಯಾಗಿ ಆಳ್ತಿರ್ತಾನೆ. ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡ್ತಾರೆ. ಮೈಸೂರಿನಿಂದ ದಾಳಿ ಮಾಡಿ ಶ್ರೀರಂಗಪಟ್ಟಣವನ್ನು ಗೆದ್ದುಕೊಳ್ತಾರೆ, ತಿರುಮಲ ರಾಯನನ್ನು ಸೋಲಿಸ್ತಾರೆ. ಮತ್ತು ಈ ವಿಚಾರವನ್ನು ತಮ್ಮ ದೊರೆಯಾಗಿದ್ದಂಥ, ಯಾಕೆಂದರೆ ಆಗ ವಿಜಯನಗರವನ್ನು ಆಳ್ತಿದ್ದವರು ಶ್ರೀ ವೀರ ವೆಂಕಟಪತಿ ರಾಯರು ಪೆನುಕೊಂಡೆಯಿಂದ ಕೂತ್ಕೊಂಡು ಆಳ್ತಿರ್ತಾರೆ. ಅವರಿಗೆ ಸುಮಾರು 200 ಜನ ಸಾಮಂತರಿರ್ತಾರೆ, ಅದರಲ್ಲಿ ಮೈಸೂರಿನವರು ಒಬ್ಬರು. ಆಗ ಮೈಸೂರಿನ ರಾಜ ಒಡೆಯರು ಹೋಗಿ ವೀರ ವೆಂಕಟಪತಿ ರಾಯರಿಗೆ ಹೇಳ್ತಾರೆ, ನೋಡಿ ಈ ಥರ ನಾನು ಮಾಡಿದ್ದೀನಿ ಅಂತ. ಅವ್ರಿಗೂ ಭಾಳ ಖುಷಿಯಾಗುತ್ತೆ, ಒಳ್ಳೆ ಕೆಲಸ ಮಾಡಿದ್ರಿ, ಯಾಕೆಂದರೆ ತಿರುಮಲ ರಾಯರ ಆಡಳಿತ ವೈಖರಿ ನಮಗೂ ಇಷ್ಟ ಆಗಿರಲಿಲ್ಲ ಅಂತ ಹೇಳಿ
ವೀರ ವೆಂಕಟಪತಿ ರಾಯರು, ನೀವೊಂದು ಕೆಲಸ ಮಾಡಿ, ನಿಮ್ಮ ರಾಜಧಾನಿಯನ್ನು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಬದಲಾಯಿಸ್ಕೊಳ್ಳಿ, ಶ್ರೀರಂಗಪಟ್ಟಣದ ಅಷ್ಟು ಆಸ್ತಿಗೆ ನೀವೇ ವಾರಸುದಾರರಾಗಿ ಅಂತ ಹೇಳಿ ಅದನ್ನೆಲ್ಲ ಅವರಿಗೆ ಕೊಟ್ಟು, ಇನ್ನು ಮುಂದೆ ಈ ದಸರಾ ಅಂತ ಏನಿದೆ ಅದನ್ನು ನೀವು ಮುಂದುವರಿಸ್ಕೊಂಡು ಬನ್ನಿ ಅಂತ ಹೇಳಿ ತಮ್ಮ ಬಳಿ ಇದ್ದಂಥ ಅಂಬಾರಿಯನ್ನು, ಸಿಂಹಾಸನವನ್ನು ನಮ್ಮ ರಾಜ ಒಡೆಯರಿಗೆ ಕೊಡ್ತಾರೆ. 1610ರಿಂದ ಇಲ್ಲಿವರೆಗೆ ಮೈಸೂರು ದಸರಾ ನಡ್ಕೊಂಡು.